ನಲ್ಲಿ ನಿಂತಿರುವಂತಹ ಬಿಎಂಟಿಸಿ ಬಸ್ಸಿಗೆ ಹಿಂಬದಿಯಿಂದ ಬಂದು ಮತ್ತೊಂದು ಬಿಎಂಟಿಸಿ ಬಸ್ ಗುದ್ದಿರುವಂತದ್ದು ಈಗಾಗಲೇ ಘಟನೆ ನಡೆದು 1 ತಾಸು ಮೇಲೆ ಆಗಿದೆ. ಇನ್ನೂ ಕೂಡ ಗುದ್ದಿರುವಂತ ಬಸ್ನಲ್ಲಿರುವಂತ ಕೆಲ ಪ್ರಯಾಣಿಕರನ್ನ ಹೊರತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಓರ್ವ ಯುವತಿ ಆ ಕಾಲು ಅಲ್ಲಿ ಏನು ತಗಲಾಕೊಂಡು ಆಕೆಯನ್ನ ಹೊರಗಡೆ ತೆಗೆಯೋದಕ್ಕೆ ಇಲ್ಲಿ ಏನು ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಕಳೆದ ಕೆಲವು ಗಂಟೆಗಳಿಂದ ಹರಸಾಹಸವನ್ನು ಪಡ್ತದ್ದಕ್ಕೆ ಆ ಯುವತಿಯ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ನಾನು ಈ ಒಂದು ಬಸ್ನಲ್ಲಿರುವಂತ ವಾಯುವಜ್ರ ಈ ಎಸಿ ಬಸ್ನಲ್ಲಿರುವಂತ ಕಂಡಕ್ಟರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆತ ಹೇಳ್ತಾ ಇರುವಂತದ್ದು ಅಂದ್ರೆ ನಾನು ಬಸ್ ಎಲ್ಲವೂ ಕೂಡ ಗಾಯ ಆಗಿರುವಂತದ್ದು. ಇನ್ನೂ ಕೂಡ ಓರ್ವ ಯುವತಿಯನ್ನ ಬಸ್ನಲ್ಲೇ ಆಕೆಯ ಕಾಲು ಆ ಒಂದು ಹಿಂದ್ಗಡೆ ಬರುವಂತ ರಾಡ್ ಏನಿದೆ ಆ ರಾಡ್ ಮಧ್ಯಕ್ಕೆ ತಗಲಾಕೊಂಡು ಆಕೆಗೆ ಹೊರಗಡೆ ಇಳಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಕಳೆದ 1-1.5 ತಾಸಿನಿಂದ ಸಾರ್ವಜನಿಕರು ಪೊಲೀಸರೆಲ್ಲರೂ ಕೂಡ ಸತತವಾಗಿರುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾಗಿಯೂ ಕೂಡ ಆ ಯುವತಿಯನ್ನ ಹೊರಗಡೆ ತೆಗೆಯೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಕೆಯನ್ನ ಹೊರಗಡೆ ತೆಗೆಯೋದಕ್ಕೆ ಬೇಕಾಗಿರುವಂತ ಕಾರ್ಯಾಚರಣೆಯನ್ನ ಮಾಡ್ತಕ್ಕಾಗಿ ಆ ರಾಡ್ಗಳನ್ನ ಕಟ್ ಮಾಡಬೇಕಾಗುತ್ತೆ. ಆ ರಾಡ್ಗಳನ್ನ ಕಟ್ ಮಾಡುವಂತ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಚಾಲಕ ಬಸ್ನ ಕಂಡಕ್ಟರ್ ಆಗಿರುವಂತ ಪ್ರಕಾಶ್ ನ್ಯೂಸ್ 18ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ನಾವು KR ಸರ್ಕಲ್ ನಲ್ಲಿ ಬಸ್ ನ ಸಿಗ್ನಲ್ ಬಿದ್ದಿತ್ತು, ಹೀಗಾಗಿ ಆ ಸಿಗ್ನಲ್ ಅಲ್ಲಿ ನಿಲ್ಲಿಸಿದ್ವಿ. ಸೊ ಈ ನಿಲ್ಲಿಸಿದ ಕೆಲವು ನಿಮಿಷಗಳ ಸೆಕೆಂಡ್ಗಳ ಅಂತರದಲ್ಲಿ ಹಿಂಬದಿಯಿಂದ ಬಂದು ಇನ್ನೊಂದು ಇಲೆಕ್ಟ್ರಿಕ್ ಬಸ್ ಒಂದು ಡಿಕ್ಕಿ ಹೊಡೆದಿರುವಂತ ಪೇಗಳಾಗಿರುವಂತದ್ದು. ತಕ್ಷಣನೇ ಬಸ್ ಚಾಲಕನನ್ನ ಈಗಾಗಲೇ ಅಲ್ಲಿಂದ ರಕ್ಷಣೆ ಮಾಡಿ ನೇರವಾಗಿ ಪಕ್ಕದಲ್ಲಿರುವಂತಹ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಖಾಸಗಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಈಗಾಗಲೇ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಆ ಯುವತಿಯ ಕಾಲು ಆ ಕೆಳಗಡೆ ಬಾಕ್ಸ್ ಒಂದು ರಾಡ್ ಏನಿದೆ ಆ ರಾಡ್ ಮತ್ತೆ ಬಾಕ್ಸ್ ಮಧ್ಯದಲ್ಲಿ ಸಿಲುಕಾಕೊಂಡಿತ್ತು. ಸೊ ಹೀಗಾಗಿ ಆಕೆಯನ್ನ ಕಾಲನ್ನ ಎಳೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದೊಮ್ಮೆ ಕಾಲನ್ನ ಬಹಳ ಪ್ರೆಷರ್ ಕೊಟ್ಟು ಎಳೆದಿದ್ರೆ ಆಕೆಯ ಕಾಲ್ ಕಟ್ಟಾಗುವಂತ ಒಂದು ಸಾಧ್ಯತೆ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಸ್ಥಳೀಯರು ಹೇಳ್ತಾ ಗಾಯಗಳಾಗಿದ್ರು ಕೂಡ ಹೆಚ್ಚಿನ ಯಾವುದೇ ರೀತಿಯಾಗಿರುವಂತಹ ಅಪಾಯ ಆಗದಂತ ರೀತಿಯಲ್ಲಿ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಡಿಕ್ಕಿ ಹೊಡೆದಂತ ಬಸ್ ಅಲ್ಲಿ ಮತ್ತೆ ಡಿಕ್ಕಿ ಹೊಡೆಸ್ಕೊಂಡಂತ ಬಸ್ ಅಲ್ಲೂ ಕೂಡ ತುಂಬಾ ಸುಮಾರು ಒಂದು 13-14 ಜನಕ್ಕೆ ಕ್ಯಾಶುಯಾಲಿಟಿ ಆಗಿದೆ. ಯಾವುದೇ ರೀತಿಯಾಗಿರುವಂತಹ ಜೀವಕ್ಕೆ ಅಪಾಯ ಇಲ್ಲ ಆಗಿರುವಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಸಾರ್ವಜನಿಕರು, ಪ್ರತ್ಯಕ್ಷದರ್ಶಿಗಳು, ಸಂಚಾರಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮೇಜರ್ ಆಗಿರುವಂತಹ ಗಾಯ ಆ ಯುವತಿಗೆ ಆಗಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪೃಥ್ವಿ, ನಾವು ಎಲ್ಲೋ ಹೋಗ್ಬೇಕಾಗಿತ್ತು, ತಗೊಂಬಂದು ಇಲ್ಲಿ ನಿಲ್ಸಿದ್ರಿ. ಗಾಯಗಳಾಗಿರುವಂತದ್ದು. ತಕ್ಷಣನೇ ಬಸ್ ಚಾಲಕನನ್ನ ಈಗಾಗಲೇ ಅಲ್ಲಿಂದ ರಕ್ಷಣೆ ಮಾಡಿ ನೇರವಾಗಿ ಪಕ್ಕದಲ್ಲಿರುವಂತಹ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಖಾಸಗಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಈಗಾಗಲೇ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಆ ಯುವತಿಯ ಕಾಲು ಆ ಕೆಳಗಡೆ ಬಾಕ್ಸ್ ಒಂದು ರಾಡ್ ಏನಿದೆ ಆ ರಾಡ್ ಮತ್ತೆ ಬಾಕ್ಸ್ ಮಧ್ಯದಲ್ಲಿ ಸಿಲುಕಾಕೊಂಡಿತ್ತು. ಸೊ ಹೀಗಾಗಿ ಆಕೆಯನ್ನ ಕಾಲನ್ನ ಎಳೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದೊಮ್ಮೆ ಕಾಲನ್ನ ಬಹಳ ಪ್ರೆಷರ್ ಕೊಟ್ಟು ಎಳೆದಿದ್ರೆ ಆಕೆಯ ಕಾಲ್ ಕಟ್ಟಾಗುವಂತ ಒಂದು ಸಾಧ್ಯತೆ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಸ್ಥಳೀಯರು ಹೇಳ್ತಾ ಗಾಯಗಳಾಗಿದ್ರು ಕೂಡ ಹೆಚ್ಚಿನ ಯಾವುದೇ ರೀತಿಯಾಗಿರುವಂತಹ ಅಪಾಯ ಆಗದಂತ
ರೀತಿಯಲ್ಲಿ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಡಿಕ್ಕಿ ಹೊಡೆದಂತ ಬಸ್ ಅಲ್ಲಿ ಮತ್ತೆ ಡಿಕ್ಕಿ ಹೊಡೆಸ್ಕೊಂಡಂತ ಬಸ್ ಅಲ್ಲೂ ಕೂಡ ತುಂಬಾ ಸುಮಾರು ಒಂದು 13-14 ಜನಕ್ಕೆ ಕ್ಯಾಶುವಾಲಿಟಿ ಆಗಿದೆ. ಯಾವುದೇ ರೀತಿಯಾಗಿರುವಂತಹ ಜೀವಕ್ಕೆ ಅಪಾಯ ಇಲ್ಲ. ಆಗಿರುವಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಸಾರ್ವಜನಿಕರು, ಪ್ರತ್ಯಕ್ಷದರ್ಶಿಗಳು, ಸಂಚಾರಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಬಹಳ ಮೇಜರ್ ಆಗಿರುವಂತಹ ಗಾಯ ಆ ಯುವತಿಗೆ ಆಗಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪೃಥ್ವಿ, ನಾವು ಎಲ್ಲೋ ಹೋಗ್ಬೇಕಾಗಿತ್ತು, ತಗೊಂಬಂದು ಇಲ್ಲಿ ನಿಲ್ಸಿದ್ರಿ.